ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಶಿವರಾಮೇಗೌಡ್ರ ಹತ್ರ ಮಾತಾಡ್ಬಿಟ್ಟು ಸುಭಾಷಗೆ ಹೆಣ್ಣು ಕೊಡಬೇಕು ಅಂತ ಬಂದಿರ್ತಾರೆ. ಅವಾಗಂತೂ ಬಂದಿರೋರು ಇಲ್ಲಿ ಗೌಡ್ರ ಹತ್ರ, ಗೌಡ್ರೆ ನಿಜವಾಗ್ಲೂ ನಿಮ್ಮ ಸಂಬಂಧನ ಬೆಳೆಸೋಕೆ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ. ನಿಮ್ಮ ಮನೆ ಸಂಬಂಧ ಅಂದರೆ ನಾನಂತೂ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ನಾನಂತೂ ಕಣ್ಣು ಮುಚ್ಕೊಂಡು ನನ್ನ ಮಗಳನ್ನ ಈ ಮನೆಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಹೌದು, ಇಲ್ಲಿಗೆ ಬಂದು ನಾನು ಈ ಕುಟುಂಬನ ನೋಡಿದ ತಕ್ಷಣ ನನ್ನ ಮಗಳನ್ನ ಈ ಮನೆಗೆ ಮದುವೆ ಮಾಡಿಕೊಟ್ರೆ ನನ್ನ ಮಗಳು ಖುಷಿಯಾಗಿರ್ತಾಳೆ ಅಂತ ನನಗೂ ಕೂಡ ಅನಿಸ್ತಾ ಇದೆ ಅಂತ ಅವ್ರ ವೈಫ್ ಕೂಡ ಹೇಳ್ತಾರೆ. ನಿಜವಾಗ್ಲೂ ಈ ತುಂಬಿದ ಕುಟುಂಬನ ನೋಡ್ತಾ ಇದ್ರೆ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಅಂದಿದ ತಕ್ಷಣ ಗೌಡ್ರಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಈ ಕಡೆ ಸುಭಾಷ ಹತ್ರನೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ಚಂಪಾ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಸುಭಾಷ ಅಂತೂ ಫುಲ್ ಗಾಬರಿ ಆಗ್ಬಿಡ್ತಾನೆ. ಅದನ್ನ ವಿದ್ಯಾ ಕೂಡ ನೋಡ್ಬಿಟ್ಟು, ಅಲ್ಲ ಇವ್ರು ಯಾಕೆ ಚಂಪಾನ ನೋಡ್ಬಿಟ್ಟು ಅಷ್ಟೊಂದು ಗಾಬರಿ ಆಗಿದ್ದಾರೆ, ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭದ್ರ ಕೂಡ ಏನಮ್ಮಿ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅಯ್ಯೋ ಏನೂ ಇಲ್ಲ ಗೌಡ್ರೆ, ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ ಅಂತ ವಿದ್ಯೆ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮೌನ ಕೂಡ, ಚಂಪಾ ನೀನು ಕರೆಕ್ಟು ಟೈಮಿಗೆ ಬಂದಿದೆಯಾ, ಡ್ರೈವರು ಕಾಫಿ ಟೀ ಏನು ಕುಡಿಯೋದಿಲ್ವಂತೆ, ಹೋಗಿ ಸ್ವಲ್ಪ ಜ್ಯೂಸ್ನ ಕೊಟ್ಟು ಬರ್ತೀಯ ಅಂತ ಹೇಳಿದ ತಕ್ಷಣ ಚಂಪಾ ಅಲ್ಲಿದ್ದ ಹಾಗೆ ಹೋಗ್ಬಿಡ್ತಾಳೆ. ಚಂಪಾಗೆ ಇಲ್ಲಿ ಮಾತಾಡ್ತಾ ಇರೋದು ಸುಭಾಷನ್ ಎಂಗೇಜ್ಮೆಂಟು ಅಂತ ಗೊತ್ತೇ ಆಗೋದಿಲ್ಲ. ಅದೇ ಟೈಮ್ಗೆ ಈ ಕಡೆ ಮನೆಯವರೆಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಗೌಡ್ರು ಕೂಡ ಆಗಿದ್ರೆ ಒಳ್ಳೆ ಟೈಮ್ನ ನೋಡ್ಕೊಂಡು ಬಿಟ್ಟು ಎಂಗೇಜ್ಮೆಂಟ್ ಮುಹೂರ್ತನ ಫಿಕ್ಸ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾರೆ. ನೀವೇನಂತೀರ ಅಂದಾಗ, ಅಯ್ಯೋ ಗೌಡ್ರೆ ನಂದಂತೂ ಏನೂ ಇಲ್ಲ, ಆದರೆ ಏನು ಮಾಡೋದು, ಈಗಿನ ಕಾಲ ಮಕ್ಕಳು ಅಲ್ವಾ, ಅವರು ಕೂಡ ಮಾತಾಡ್ಕೋಬೇಕು, ಅವರಿಬ್ಬರು ಮಾತಾಡಿಕೊಂಡು ಒಪ್ಕೊಂಡ್ರೆ ನಂದಂತೂ ಯಾವುದೇ ಅಭ್ಯಂತರ ಇಲ್ಲ, ನನ್ನ ಮಗಳನ್ನ ಈ ಮನೆಗೆ ದಾರೆ ಎರೆದ್ಕೊಡ್ತೀನಿ ಅಂದಿದ ತಕ್ಷಣ, ಅಯ್ಯೋ ನೀವು ಹೇಳೋದು ದಿಟನೇ, ಈಗಿನ ಕಾಲದ ಮಕ್ಕಳು ಒಬ್ರಿಗೊಬ್ರು ಒಪ್ಕೊಂಡು ಜೀವನ ಮಾಡಬೇಕು, ಆವಾಗಲೇ ಮದುವೆಗೆ ಒಂದು ಅರ್ಥ ಇರೋದು ಅಂತ ಗೌಡ್ರು ಕೂಡ ಹೇಳ್ತಾರೆ. ಏನಮ್ಮ ನೀನೇನು ಹೇಳ್ತೀಯ ಈಶ್ವರಿ ಅಂದಿದ ತಕ್ಷಣ, ಅಯ್ಯೋ ನಂದೇನೂ ಇಲ್ಲ, ನಮ್ಮ ಮನೇಲಿ ನಮ್ಮ ಭಾವ ಹೇಗೆ ಹೇಳ್ತಾರೋ ಹಾಗೆ, ನಮ್ಮ ಸುಭಾಷನು ಕೂಡ ಅಷ್ಟೇ ಅಂತ ಹೇಳಿದ ತಕ್ಷಣ, ಹೌದು ನಮ್ಮ ದೊಡ್ಡಪ್ಪ ಹೇಳಿದ ಮಾತನ್ನ ನಾನು ಯಾವತ್ತೂ ಕೂಡ ಮೀರೋದಿಲ್ಲ, ಅವ್ರು ಹಾಕಿರೋ ಗೆರೆನೂ ಕೂಡ ನಾನು ದಾಟೋದಿಲ್ಲ, ಅವರು ಯಾವ ರೀತಿ ಒಪ್ಪಿಗೆ ಕೊಡ್ತಾರೋ ನಂದು ಅದೇ ಒಪ್ಪಿಗೆ ಅಂದಿದ ತಕ್ಷಣ, ನೀನು ಮಾತಾಡೋದು ನೋಡ್ತಾ ಇದ್ರೆ ನಿನ್ನ ದೊಡ್ಡಪ್ಪನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದೆಯಾ ಅಂತ ಗೊತ್ತಾಗುತ್ತೆ, ನಿಜವಾಗ್ಲೂ ನಿನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಕಣಪ್ಪ ಅಂದಿದ ತಕ್ಷಣ ಸುಭಾಷ ಮತ್ತು ಈಶ್ವರಿ ಇಬ್ಬರು ಕೂಡ ಸೇರಿಕೊಂಡು ಸರಿಯಾಗಿ ಡ್ರಾಮಾ ಮಾಡ್ತಾ ಇರ್ತಾರೆ. ಸರಿ ಬಿಗ್ರೆ, ನೀವು ಹೇಳೋ ಥರನೇ ನನ್ನ ಮಗ ಮತ್ತು ನಿಮ್ಮ ಮಗಳು ಒಂದಿಟ ಮಾತಾಡಲಿ, ಆಮೇಲೆ ಡೇಟ್ನ ಫಿಕ್ಸ್ ಮಾಡೋಣ ಅಂತ ಈಶ್ವರಿ ಹೇಳಿದ ತಕ್ಷಣ, ಸರಿ ಆಯಿತು ಗೌಡ್ರೆ ನಾವಿನ್ನು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೊರಡ್ತಾರೆ. ಈ ಕಡೆ ಚಂಪಾ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಿದ್ಯಾ ಕೂಡ ಬರ್ತಾಳೆ. ಏನಾಯಿತು ಚಂಪಾ, ನೀನು ಮಾತ್ರ ಇಲ್ಲಿದೆಯಾ, ನಿನ್ನ ಮನಸ್ಸು ಎಲ್ಲೋ ಯೋಚನೆ ಮಾಡ್ತಾ ಇದೆ ಅಂದಾಗ, ಏನಾದರೂ ಸಮಸ್ಯೆನಾ, ಏನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊ ಅಂತ ಹೇಳ್ತಾಳೆ. ಅಯ್ಯೋ ವಿದ್ಯಕ್ಕ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾಳೆ. ಯಾಕೆ ಚಂಪಾ ಮಾತಿಗೆ ಮಾತ್ರ ನನ್ನನ್ನು ಫ್ರೆಂಡ್ ಅಂತ ಹೇಳ್ತೀಯ, ನನ್ನ ಹತ್ರ ಏನೂ ಹೇಳ್ಕೊಳ್ಳೋದಿಲ್ವಾ ಅಂತ ಹೇಳಿದಾಗ, ಏನಕ್ಕ ಈ ರೀತಿ ಮಾತಾಡ್ತೀರಾ, ನನಗೆ ಒಳ್ಳೇದು ಬಯಸೋದು ಅಂದರೆ ಈ ಮನೆಯಲ್ಲಿ ನೀವೇ, ನಿಮ್ಮ ಹತ್ರ ಬಿಟ್ಟರೆ ನಾನು ಇನ್ಯಾರ ಹತ್ರ ಹೇಳ್ಕೊಳ್ಳಿ, ಸದ್ಯಕ್ಕಂತೂ ಏನೂ ಇಲ್ಲ ಅಂತ ಚಂಪಾ ಹೇಳ್ತಾಳೆ. ಹೌದಕ್ಕ, ಮನೇಲಿ ಎಲ್ಲರೂ ಏನೋ ಮಾತಾಡ್ತಾ ಇದ್ರು ಅಲ್ವಾ, ಯಾವ ವಿಚಾರ ಅಂತ ಕೇಳ್ತಾಳೆ. ನಮ್ಮ ಮನೆಗೆ ಬೀಗರಾಗವರು, ಇವಾಗ ನಮ್ಮ ಮನೆಗೆ ಮದುವೆ ಕಾರ್ಯ ನಡೀತಾ ಇದೆ ಅಲ್ವಾ, ಅದೇ ಮಾತುಕತೆ ನಡೀತಾ ಇದ್ದಿದ್ದು ಅಂದಾಗ, ಹೌದಾ ಅಕ್ಕ ಯಾರ್ದು ಮದುವೆ ಅಂತ ಕೇಳ್ತಾಳೆ. ಇನ್ನೇನು ವಿದ್ಯೆ ಕೂಡ ಸುಭಾಷ ಅಂತ ಹೇಳಬೇಕು. ಅದೇ ಟೈಮ್ಗೆ ಮೌನ ಕೂಡ ವಿದ್ಯೆನ ಕರೆದ್ಬಿಡ್ತಾಳೆ. ಅಲ್ಲಿದ್ದ ವಿದ್ಯೆ ಕೂಡ ಹೋಗ್ಬಿಡ್ತಾಳೆ. ಈ ಕಡೆ ಚಂಪಾ ಕೂಡ ಯಾರ್ದು ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅಲ್ಲ ಸುಭಾಷಗೆ ಏನಾದರೂ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದಾರಾ ಅಂತ ಗಾಬರಿ ಆಗಿಬಿಡ್ತಾಳೆ. ನೋಡಿದರೆ ಈ ಕಡೆ ಸುಭಾಷ ಕೂಡ ಹುಡುಗಿನ ಮೀಟ್ ಆಗಬೇಕು ಅಂತ ಬಂದಿರ್ತಾನೆ. ಹೇಳಿ ಮತ್ತೇನು ಅಂತ ಕೇಳಿದ ತಕ್ಷಣ, ಅಯ್ಯೋ ನಾನು ಯಾವತ್ತೂ ಕೂಡ ಹುಡುಗಿರ ಜೊತೆ ಮಾತಾಡಿಲ್ಲ, ಇದೇ ಮೊದಲು ನಿಮ್ಮ ಜೊತೆ ಮಾತಾಡ್ತಾ ಇರೋದು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಿದ ತಕ್ಷಣ ಹುಡುಗಿ ಅಂತೂ ಫುಲ್ ಫಿದಾಗ್ಬಿಡ್ತಾಳೆ. ಮತ್ತೆ ಏನು ಸಮಾಚಾರ ಅಂತ ಹುಡುಗಿ ಕೇಳಿದ ತಕ್ಷಣ, ದಿಟ್ಟವಾಗ್ಲೂ ನನಗೇನು ಗೊತ್ತಾಗ್ತಾ ಇಲ್ಲ, ಹೇಳಿದೆ ಅಲ್ವಾ ನೀವೇ ಮೊದಲು ಅಂತ, ಹಾಗಾಗಿ ನಿಮ್ಮ ಹತ್ರ ಏನು ಮಾತಾಡಬೇಕು ಏನು ಕೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂದಿದ ತಕ್ಷಣ, ನಿಜವಾಗ್ಲೂ ಕಣ್ರಿ ನೀವು ನನಗೆ ಇಷ್ಟ ಆಗ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇರ್ತಾಳೆ. ಮತ್ತೆ ನಾನು ಏನಾದರೂ ಪ್ರಶ್ನೆ ಮಾಡಬೇಕಾ ಅಂದಾಗ, ಅಯ್ಯೋ ಇಲ್ಲಪ್ಪ ನನ್ನ ದೊಡ್ಡಪ್ಪ ನಮ್ಮಪ್ಪ ನಮ್ಮಮ್ಮ ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಹೇಳ್ತಾನೆ. ಸರಿ ನೀವೇನಾದರೂ ಕೇಳೋದಿದ್ರೆ ಕೇಳಿ ಅಂತ ಹೇಳಿದಾಗ, ಆ ಥರ ಏನಿಲ್ಲ ಬಿಡಿ ಅಂತ ಹೇಳ್ತಾಳೆ. ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ಹೋಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮುಂದೆ ಹೇಳಿ, ಅವರೇ ಬಂದು ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾರೆ ಅಂತ ಹೇಳಿದಾಗ, ಹೌದಾ ಹಾಗಿದ್ರೆ ನಾನು ನಿಮಗೆ ಇಷ್ಟ ಅದನ್ನ ಅಂತ ಕೇಳ್ತಾಳೆ. ನೋಡಿ ನನ್ನ ಇಷ್ಟ ಅಂತ ನಾನು ಹೇಳೋದಿಲ್ಲ, ಯಾಕೆ ಅಂದರೆ ನನ್ನ ದೊಡ್ಡಪ್ಪ ನೋಡಿರೋ ಹುಡುಗಿನೇ ಮದುವೆ ಆಗೋದು, ನಾನು ಅವ್ರನ್ನ ಅಷ್ಟು ನಂಬಿದ್ದೀನಿ, ಇವಾಗ ಅವ್ರನ್ನ ನಂಬಿರೋದಕ್ಕೆ ತಾನೇ ಇಷ್ಟು ಚೆನ್ನಾಗಿರೋ ಹುಡುಗಿನ ನನಗೆ ತೋರಿಸಿರೋದು ಅಂತ ಹೇಳ್ತೇನೆ. ದಂತದ ಗೊಂಬೆ ಥರ ಇದೆಯಾ, ನಿನ್ನನ್ನು
ಯಾರಾದರೂ ಬಿಡ್ತಾರೆ ನಮ್ಮಿ ಅಂತ ಮನಸ್ಸೊಳಗೆ ಅನ್ಕೊಳ್ತಾ ಇರ್ತಾನೆ. ಅಲ್ಲ ನಾನು ಇವಾಗಂತೂ ಏನು ಕೇಳೋದಿಲ್ಲ, ಏನಾದರೂ ಕೇಳಬೇಕು ಹೇಳ್ಬೇಕು ಅನಿಸಿದರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾಳೆ. ಅಯ್ಯೋ ಏನಮ್ಮಿ ಈ ಥರ ಮಾತಾಡ್ತಾ ಇದೆಯಾ, ನನ್ನ ನಂಬರ್ ತಗೋ, ನಿನಗೇನೇ ಕೇಳಬೇಕು ಅನಿಸಿದ್ರೂ ಕೂಡ ನನಗೆ ಫೋನ್ ಮಾಡಿ ಕೇಳು ಅಂದಿದ ತಕ್ಷಣ ಇಂಡೈರೆಕ್ಟಾಗಿ ನಿಮ್ಗೇನು ಬೇಕೋ ಅದನ್ನು ಕೇಳ್ತಾ ಇದ್ದೀರಾ, ಒಟ್ಟಿನಲ್ಲಿ ನನ್ನ ಫೋನ್ ನಂಬರ್ ನಿಮಗೆ ಬೇಕು ತಾನೆ ಅಂದಿದ ತಕ್ಷಣ ಈ ಕಡೆ ಸುಭಾಷ ಅಂತೂ ಫುಲ್ ನಗ್ತಾ ಇರ್ತಾನೆ. ಸರಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಫೋನ್ ನಂಬರ್ ಕೂಡ ಕೊಟ್ಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಚಂಪಾ ಕೂಡ ಸುಭಾಷ ಹತ್ರ ಮಾತಾಡಬೇಕು ಅಂತ ರೆಗ್ಯುಲರ್ ಆಗಿ ಮೀಟ್ ಆಗ್ತಾರೆ ಅಲ್ವಾ, ಆ ಜಾಗಕ್ಕೆ ಬರೋ ಕೇಳಿರ್ತಾಳೆ. ಬಂದಿದ ತಕ್ಷಣ ಏನು ಮಾತಾಡಬೇಕು ಅಂದೆಲ್ಲ ಬೇಗ ಹೇಳು ಅಂತ ಹೇಳ್ತಾನೆ. ಏನು ಇವಾಗ ತಾನೇ ಬಂದಿದ್ದೀರಾ ಅಲ್ಲೇ ಅಷ್ಟು ಅರ್ಜೆಂಟ್ ಅಂದಾಗ, ಅಯ್ಯೋ ನಮ್ಮಮ್ಮ ಏನೋ ಕೆಲಸ ಹೇಳಿದ್ದಾರೆ ಆದಷ್ಟು ಬೇಗ ಮಾಡಬೇಕು ಅದಕ್ಕಷ್ಟೇ. ಹೌದು ನಿಮ್ಮ ಹಟ್ಟಿಯಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಅಲ್ವಾ, ಯಾರು ಮದುವೆದು ಅಂತ ಚಂಪಾ ಕೇಳ್ತಾಳೆ. ಹಾಗಿದ್ರೆ ಇವಳಿಗೆ ನಂದೇ ಎಂಗೇಜ್ಮೆಂಟು ಅಂತ ಗೊತ್ತಿಲ್ಲ ಸುಭಾಷ, ಒಳ್ಳೆ ಚಾನ್ಸ್ ಸಿಕ್ಕಿದೆ ಸರಿಯಾಗಿ ಏಮಾರಿಸ್ಬಿಡು ಅಂತ ಹೇಳ್ಬಿಟ್ಟು, ಅಯ್ಯೋ ಏನಮ್ಮೆ ಹಿಂಗೆ ಮಾತಾಡ್ತಾ ಇದೆಯಾ, ನಮ್ಮ ಅಕ್ಕ ಚಿತ್ರದು ಪಾಪ ಅವಳಿಗೆ ಮೋಸ ಆಗಿದೆ ಅಂತ ಹಾಗೆ ಬಿಡೋಕ್ಕಾದೀತೆ. ಹಟ್ಟಿಯವರೆಲ್ಲರೂ ಕೂಡ ಮಾತಾಡಿ ಅವಳನ್ನ ಒಪ್ಸ್ಬಿಟ್ಟು ಇನ್ನೊಂದು ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಅವಳದೇ ಕಣಮ್ಮಿ ಮದುವೆ ಅಂದಿದ ತಕ್ಷಣ, ಹೌದಾ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಪಾಪ ಚಿತ್ರ ಅಕ್ಕನೂ ಕೂಡ ಒಬ್ಬರೇ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ. ಹೌದು ಅದ್ರ ಜೊತೆಗೆ ನಮ್ಮಿಬ್ಬರು ಮದುವೆ ಮಾತುಕತೆನೂ ಕೂಡ ಮಾತಾಡ್ಬೋದಿತ್ತು ಅಲ್ವಾ ಅಂದಿದ ತಕ್ಷಣ, ಏನಮ್ಮೆ ಹಿಂಗೆ ಮಾತಾಡ್ತಾ ಇದೆಯಾ, ಒಂದೇ ಒಂದು ಸಲ ನಮ್ಮ ಅಕ್ಕನ ಮದುವೆ ಆಗಲಿ ನೆಕ್ಸ್ಟು ನಮ್ಮಿಬ್ಬರದೇ ಮದುವೆ ಅಂತ ಹೇಳ್ತೇನೆ. ಅಯ್ಯೋ ಆಗಲ್ಲ, ನಮ್ಮ ಅಪ್ಪಯ್ಯ ದಿನ ಕಾಲ್ ಮಾಡಿಬಿಟ್ಟು ಹುಡುಗರು ಚೆನ್ನಾಗಿದ್ದಾರೆ ನೋಡಮ್ಮಿ ಅಂತ ಹೇಳ್ತಾ ಇದ್ದಾರೆ, ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಆಗಿದ್ದರೆ ಒಂದಿಟ ಊರಿಗೆ ಹೋಗಿ ಬಾರಮ್ಮಿ ಅಂತ ಹೇಳ್ತೇನೆ. ಏನು ಮಾತಾಡ್ತಾ ಇದೆಯಾ, ನಮ್ಮ ಅಪ್ಪನ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಮೊದಲು ನೀನು ಹಟ್ಟಿಯಲ್ಲಿ ನಮ್ಮ ಪ್ರೀತಿ ವಿಚಾರನ ಮಾತಾಡು ಅಂದಿದ ತಕ್ಷಣ ಈ ಕಡೆ ಸುಭಾಷ ಕೂಡ ಭಯ ಪಟ್ಕೊಂಡು, ಸರಿ ಆಯ್ತಮ್ಮಿ ನೀನೇನು ತಲೆ ಕೆಡಿಸ್ಕೋಬೇಡ ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಶಿವರಾಮೇಗೌಡ ಕೂಡ ಇಲ್ಲಿ ಬೀಗರಿಗೆ ಕಾಲ್ ಮಾಡಿಬಿಟ್ಟು, ನೀವೇನು ಅಂತ ನಿರ್ಧಾರ ತಿಳಿಸಿದರೆ ಆದಷ್ಟು ಬೇಗ ಎಂಗೇಜ್ಮೆಂಟ್ನ ಇಟ್ಕೋಬೋದು ಅಂತ ಹೇಳ್ತಾನೆ. ನಮ್ದೇನಿದೆ ಗೌಡ್ರೆ, ನನ್ನ ಮಗಳು ಒಪ್ಕೊಂಡಾಗಿದೆ, ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ ಅಂದಿದ ತಕ್ಷಣ ಶಿವರಾಮೇಗೌಡಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಮನೆಯವರೆಲ್ಲರ ಹತ್ರನೂ ಕೂಡ ಹುಡುಗಿ ಒಪ್ಕೊಂಡಾಗಿದೆ, ಒಳ್ಳೆ ಮುಹೂರ್ತನ ನೋಡಿಬಿಟ್ಟು ಅವ್ರಿಗೆ ಹೇಳಿದರೆ ಸಾಕು, ಅವತ್ತಿನ ದಿನನೇ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ ಅಂತ ಹೇಳ್ತಾರೆ. ಆವಾಗ ಈ ಕಡೆ ಸುಭಾಷ ಅಪ್ಪನೂ ಕೂಡ ಎಂಗೇಜ್ಮೆಂಟ್ ದಿನ ಯಾವ ಚೆನ್ನಾಗಿದೆ ಅಂತ ಕೇಳಿ ತಿಳ್ಕೊ ಅಂತ ಹೇಳಿದಾಗ, ಮೊದಲು ಮನೆಯಲ್ಲಿ ಒಂದು ಕತೆನ ಹೇಳ್ಸ್ಬೇಕು, ಇದರಿಂದ ಅಣ್ಣಗೂ ಕೂಡ ಒಳ್ಳೇದಾಗುತ್ತೆ, ಅವನು ಕೂಡ ಎಲೆಕ್ಷನಲ್ಲಿ ಗೆಲ್ಲೋಕೆ ಆ ದೇವರ ಅನುಗ್ರಹ ಸಿಗುತ್ತೆ, ಅವತ್ತಿನ ದಿನನೇ ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆಸ್ಬಿಟ್ಟು ಮಾತಾಡಿದ್ರಾಯ್ತು ಅಂದಿದ ತಕ್ಷಣ, ಅಲ್ಲ ನೀನು ಎಂಗೇಜ್ಮೆಂಟ್ ಡೇಟ್ನ ಕೇಳಿಲ್ವಾ ಅಂತ ಈಶ್ವರಿ ಹೇಳ್ತಾಳೆ. ಮೊದಲು ಮನೆಯಲ್ಲಿ ದೇವ್ರ ಕತೆನ ಹೇಳ್ಸೋಣ, ಅದಾದಮೇಲೆ ಅಣ್ಣನ ಎಲೆಕ್ಷನ್ ಕೂಡ ಅನೌನ್ಸ್ ಆಗುತ್ತೆ, ಅದಾದಮೇಲೆ ಯಾವತ್ತಾದರೂ ಒಂದಿನ ಎಂಗೇಜ್ಮೆಂಟ್ ಮಾಡಿ ಮುಗಿಸಿದ್ರಾಯ್ತು ಅಂತ ಹೇಳಿದ ತಕ್ಷಣ ಈಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಮನೆಯವರೆಲ್ಲರೂ ಕೂಡ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರು ಕೂಡ ನಿಮ್ಮ ಅಪ್ಪನೇ ನಿನಗೆ ಅಡ್ಡಿಯಾಗಿದ್ದೇನೆ ಅಂತ ಹೇಳ್ಬಿಟ್ಟು ಈಶ್ವರಿ ಮತ್ತು ಸುಭಾಷ ಇಬ್ಬರು ಕೂಡ ಬೈಕೊಳ್ತಾ ಇರ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.